ನೆದರಾಗಬಾರ್ದು ನಮ್ಮ ಎತ್ತುಗಳಿಗೆ ಅಂತ ಕಟ್ಟಿ ಅವನ್ ಪೂಜಾ ಮಾಡ್ತಿದ್ದ. ಮಧ್ಯಾಹ್ನದಾಗ ತಾನು ಸಹಿತ ಚಂದಾಗ ಉಂಡು ತಿಂದು ಸಂಜೆ ಮುಂದ ವತಂದಾರ ಅಂತ ಏನಿರ್ತಿದ್ರು ಅವ್ರ ಮನಿ ಚಾಜದ ಎತ್ತುಗಳು ಉದಿಸ್ಕೊಂತ ಬಾರಿಸ್ಕೊಂತ ಕರಿ ಹರಿ ಜಾಗಕ್ಕೆ ಕರ್ಕೊಂಡು ಬರ್ತಿದ್ರು. ಊರಾಗ ಯಾರ್ಯಾರು ಓಣ್ಯಾಗ ಚಲೋ ಚಲೋ ಹೋರಿಗಳದಾವ್ ಎಲ್ಲಾ ಹೋರಿ ಕರಿ ಹರಿಯಾಕಂತ ತಗೊಂಡ್ ಬರ್ತಿದ್ರು. 2 ಗಾಡಿಗೆ ಮ್ಯಾಗ ಕರಿ ಕಟ್ತಿದ್ರು, ಅದ್ರೊಳಗ ಕೊಬ್ಬರಿ ಕಟ್ತಿದ್ರು, ಉತ್ತತ್ತಿ ಕಟ್ತಿದ್ರು, ಅರಿಶಿನ ಕಟ್ತಿದ್ರು, ಕುರಿ ಉಣ್ಣಿದು ಏನ್ ನೂಲ್ ತಯಾರು ಮಾಡ್ತಿದ್ರ ಅದನ್ನ ತಂದು ಅದನ್ನು ಕಟ್ತಿದ್ರು. ಅದು ಬಹಳ ಮುಖ್ಯ. ಊರಾನ್ ಯುವಕರೆಲ್ಲಾ ಬಂದು ಆ ಎತ್ತುಗಳ ಹಿಂದ ಓಡಾಕ್ ಬಿಡ್ತಿದ್ರು 3 ರೌಂಡ್. 3ನೇ ರೌಂಡ್ ಯಾರ್ದು 1ನೇ ನಂಬರ್ ಬರ್ತೈತಿ, ಕರಿ ಈ ವರ್ಷ ಅವ್ರಿಗೆ ಬಂತು ಇವ್ರಿಗೆ ಬಂತಂತ ಹೇಳ್ತಿದ್ರು. ಒಂದ್ ವೇಳೆ ಕೈ ತಪ್ಪಿಸ್ಕೊಂಡು ಕರಿ ಎತ್ತುಗಳು ಓಡ್ ಹೋದ್ ತಮ್ಮೂರ್ ಸೀಮಿ ದಾಟಿ ಮತ್ತೊಂದು ಊರಾಗ ಹಾದ್ ಸೇರ್ದು ಅಂದ್ರೆ ಈ ಊರ್ ಕರಿ ಖಾಯಂ ಬಂದಾಕಿತ್ತು. ಅಂದ್ರೆ ಈ ಊರಾಗ ಗಂಡಸರಿಲ್ಲ ಅಂತ ಅರ್ಥ ಆಕಿತ್ತು. ಊರದ ಮಾನ ಸಮ್ಮಾನದ ಪ್ರಶ್ನೆ ಅದು. ಕೈ ಬಿಟ್ಟು ನೋಡಿ ಎತ್ತುಗಳು ಕೈ ಬಿಟ್ಟು ಈ ಊರಾಗ ಏನ್ ಯುವಕರದಾರನಿ ಎಲ್ಲ 10 ಜನ ಅದಾರ ಅಂತಿದ್ರು. ನರ ಸತ್ತವ್ರದಾರ ಈ ಊರಾಗ ಅಂತಿದ್ರು. ಕಾರುಣ್ಯ ಅಂದ್ರೆ ಕರಿ ಹರಿದು.